ನಮಸ್ಕಾರ ಎಲ್ಲ ವಿಶ್ವಕರ್ಮರಿಗೆ ಕರ್ನಾಟಕ ಜನತೆಗೆ ನಾನು ನಿವೃತ್ತ ಇಂಗ್ಲೀಷ್ ಅಧ್ಯಾಪಕ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಯೂಟ್ಯೂಬ್ಗೆ ಇದೊಂದು ಮಾತನ್ನು ಹೇಳಬೇಕು ಅಂತ ತಿಳ್ಕೊಂಡು ಇದೊಂದು ವಿಡಿಯೋವನ್ನು ಮಾಡಿದ್ದೇನೆ. ಭಾಳ ಮುಖ್ಯವಾದ ವಿಷಯ ಇದೆ ಇದರಲ್ಲಿ. ಏನಪ್ಪ ಅಂತಂದರೆ ಪ್ರಥಮ ವರ್ಗದ ವಯಸ್ಸಿನ ನಿಗದಿಪಡಿಸೋಕ್ಕೆ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗ್ತಾ ಇದೆ. ನಮ್ಮ ಶಿಕ್ಷಣ ಮಂತ್ರಿಗಳು 6 ವರ್ಷಕ್ಕೆ ಆಗಲೇಬೇಕು ಹಾಗೆ ಹೀಗೆ ಅಂತ ಸ್ವಲ್ಪ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ನನ್ನ ಗಮನಕ್ಕೆ ಬಂದಂಥ ಒಂದು ವಿಷಯ ಅಂದರೆ, ಹಾಗೆ ನಾನು ರೈಲಿನಲ್ಲಿ ಪ್ರಯಾಣ ಮಾಡ್ತಾಯಿದ್ದೆ, ಒಬ್ಬ ಹುಡುಗನ ಭೇಟಾದೆ. ಅವನು ಗುಜರಾತ್ದವನು. ಅವನು ಕೇಳಿದೆ, ನಾನು ಏನಾಗಪ್ಪ ನೀವಾಗಿದೆ ಅಂದರೆ BE ಆಗಿದೆ ಅಂತ. ವಯಸ್ಸೆಷ್ಟು? 20 ವರ್ಷ. ಅವ್ರು ಗುಜರಾತ್ನಲ್ಲಿ ನೋಡಿ 20 ವರ್ಷಕ್ಕೆ BE ಆಗ್ತಾರೆ, 21-22 ವರ್ಷಕ್ಕೆ IPS ಆಗಿ ಬರ್ತಾರೆ. ನೀವು ವಿಚಾರ ಮಾಡಿ. ಉತ್ತರ ಪ್ರದೇಶದವರು, ಎಸ್ಪೆಷಲಿ ನಾರ್ತ್ನವರು, ಭಾಳಷ್ಟು ಜನ ತುಂಬ 75% ಅವರೇ IAS IPS ಎಲ್ಲ ಆಗೋದು. ನಮ್ಮ ಜನ ಸೌತ್ನಿಂದ ಭಾಳ ಕಡಿಮೆ ನಮ್ಮ ಹೆಸರಿಗೆ ಆಗ್ತಾಯಿದ್ದಾರೆ. ಇದಕ್ಕೆ ಕಾರಣ ಅವರು ಅರ್ಲಿ ಪ್ರಥಮ ಸ್ಟಾರ್ಟ್ ಮಾಡಿರೋದು. ಗುಜರಾತ್ನಲ್ಲಿ 5 ವರ್ಷಕ್ಕೆ ಇದೆ ಪ್ರಥಮ ವರ್ಗದ ಒಂದು ಏನು ಅಡ್ಮಿಷನ್, ಪ್ರವೇಶಾತಿ. ಅದಕ್ಕೆ ಇದನ್ನು ನಾನೇ ಅಷ್ಟೇ ಅಲ್ಲ, ಕರ್ನಾಟಕದ ಸರ್ವಾತ ಜನತೆ, ಶಿಕ್ಷಣ ಮಂತ್ರಿಗಳು ಮಧು ಬಂಗಾರಪ್ಪ ಅವರಿಗೆ, ಅವರು ನಮ್ಮ ಹಿಂದಿನ ಮುಖ್ಯ ಮಂತ್ರಿಗಳ ಮಗ ಅವರು, ಅವರಿಗೆ ಎಲ್ಲರೂ ಒಂದು ರೀತಿಯಿಂದ ವಿನಮ್ರವಾಗಿ ಅವರಿಗೆ ವಿನಂತಿ ಮಾಡ್ಕೋಬೇಕು. ನಮ್ಮ ರಾಜ್ಯದಲ್ಲಿ ಗುಜರಾತಿನಲ್ಲಿ ಇದ್ದ ಹಾಗೆಯೇ ಪ್ರಥಮ ವರ್ಗದ ಪ್ರವೇಶಾತಿಯನ್ನು 5 ವರ್ಷಕ್ಕೇ ಕೊಡಬೇಕು ಅನ್ನೋದನ್ನು ಹೇಳಬೇಕು. ನಮಸ್ಕಾರ.